ಇವತ್ತು ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಏನು ಅಂತ ನೋಡೋಣ. ಇಟ್ಸ್ ಅ ಡಿವೈಸ್ ಆಫ್ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಆಫ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗ್ರಾಫಿಕಲಿ ನಾವು ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ. ಇಟ್ ಈಸ್ ಅ ಸಿಂಪಲ್ ಮೆಥಡ್ ಆಫ್ ಡ್ರಾಯಿಂಗ್ ದ ಗ್ರಾಫ್ ವಿತ್ ದ ಹೆಲ್ಪ್ ಆಫ್ ಹಿಸ್ಟೋಗ್ರಾಮ್. ಈ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಲಿಕ್ಕೆ ನಮಗೆ ಹಿಸ್ಟೋಗ್ರಾಮ್ ಫಸ್ಟ್ ಮಾಡಬೇಕು. ಫಸ್ಟ್ ಕನ್ಸ್ಟ್ರಕ್ಟ್ ದ ಹಿಸ್ಟೋಗ್ರಾಮ್. ಫಸ್ಟ್ ಸ್ಟೆಪ್ ಏನು, construct the histogram, then plot the midpoints of the top of each rectangle. Each rectangle ನಾನು ಆಮೇಲೆ ಹೇಳ್ತೀನಿ ಅದೇನು ಹಿಸ್ಟೋಗ್ರಾಮ್ ಹಿಂಗೆ ಬರುತ್ತೆ. ಸೊ ಹಿಸ್ಟೋಗ್ರಾಮ್ ಹಿಂಗೆ ಬರುತ್ತಲ್ವಾ, ಓಕೆ, ಸಮಥಿಂಗ್ ಲೈಕ್ ದಿಸ್. ಓಕೆ, ಫಸ್ಟ್ ಹಿಸ್ಟೋಗ್ರಾಮ್ ಮಾಡಿ. ಫಸ್ಟ್ ಟಾಪ್ ಮಿಡ್ ಪಾಯಿಂಟ್ for all the rectangle midpoint na ಇಲ್ಲಿ plot ಮಾಡ್ಕೋಬೇಕು. To make a frequency polygon we have to connect the midpoints of the top of all the rectangles by straight lines. ಎಲ್ಲ ಪಾಯಿಂಟ್ಗಳನ್ನ ಸೊ ಇದನ್ನ ಹಿಂಗೆ ತಗೊಂಬರ್ಬೇಕು. ಸೊ ಇಲ್ಲೇನಾದ್ರೂ y ಆಕ್ಸಿಸ್ ಇಲ್ಲಿದ್ರೆ ಹಿಂಗೆ ಹೋಗುತ್ತೆ. ಸೊ ಹಿಂಗೆ ಬರುತ್ತೆ. ದೆನ್ ಇಲ್ಲಿಂದ ಇಲ್ಲಿ ಮತ್ತೆ ಹಿಂಗೆ, ಮತ್ತೆ ಅಲ್ಲಿಂದ ಈ ಮಿಡ್ ಪಾಯಿಂಟ್, ಮತ್ತೆ ಈ ಮಿಡ್ ಪಾಯಿಂಟ್ ಇದೆ, ಸಾರಿ, ಸ್ಟ್ರೇಟ್ ಲೈನ್. ದೆನ್ ಇಟ್ ಟಚಸ್ ದ ಎಕ್ಸ್ ಆಕ್ಸಿಸ್. ಸ್ಟ್ರೇಟ್ ಲೈನ್ಸ್. ದಿಸ್ ಇಸ್ ಡನ್ ಅಂಡರ್ ದ ಅಸಂಪ್ಷನ್ ದಟ್ ದ ಫ್ರೀಕ್ವೆನ್ಸೀಸ್ ಇನ್ ಈಚ್ ಕ್ಲಾಸ್ ಇಂಟರ್ವಲ್ ಆರ್ ಈವೆನ್ಲಿ ಡಿಸ್ಟ್ರಿಬ್ಯೂಟೆಡ್. ಎಲ್ಲ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಅನ್ಕೊಂಡು ಈ ತರ ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ನ ಮಾಡ್ತೀವಿ. ಸೇಮ್ ಫಸ್ಟ್ ನಾವು ಹಿಸ್ಟೋಗ್ರಾಮ್ ನಾವೇನ್ ಮಾಡಿದ್ವಿ ಅದೇ ತರ ಮಾಡಿ ಆಮೇಲೆ ಇದು ಪಾಲಿಗಾನ್ನ ಮಾಡಬೇಕು. ಲೆಟ್ ಅಸ್ ಸಿ ಪ್ರಾಬ್ಲಮ್ಸ್ ಒನ್ ಬೈ ಒನ್ ನೋಡೋಣ. ಎಕ್ಸಾಂಪಲ್, ಮಂತ್ಲಿ ಪ್ರಾಫಿಟ್ ಆಫ್ 100 ಶಾಪ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಫಾಲೋಸ್. ಪ್ರಾಫಿಟ್ಸ್ ಪರ್ ಶಾಪ್ 1000 rupees ಅಲ್ಲಿ ಪ್ರಾಫಿಟ್ಸ್ ನ ಮಾಡಿದ್ದಾರೆ. ಶಾಪ್ಸ್ ಎಷ್ಟು? 0 to 50, 50 to 100, 100 to 150, 150 to 200, 200 to 250, 250 to 300 ಶಾಪ್ಸ್ in thousands allide adu. And the number of shops, this is a profit of the shop. This is a number of shops. ಎಷ್ಟು ಶಾಪ್ಸ್ 0 ಇಂದ 50,000 ಇದೆ. ಎಷ್ಟು ಶಾಪ್ಸ್ 50,000 ಇಂದ 100,000. ಸೊ 100 ಇಂದ 150,000 ಆ ತರ. ಇಲ್ಲಿ 0 to 50,000 ಅಲ್ಲಿ 12 ಶಾಪ್ಸ್ ಬಂದಿದೆ. 50 to 100 ಅಲ್ಲಿ 18 ಶಾಪ್ಸ್ ಬಂದಿದೆ. 100 to 15 ಅಲ್ಲಿ 27 ಶಾಪ್ಸ್. 150 to 200 20 shops, 200 to 250 17 shops, 250 to 300 6 shops. Draw a histogram and a frequency polygon for it. So whatever you are drawing histogram from yadu histogram ಮತ್ತೆ ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತೆ ಮುಂದೆ ಬರೋ ಅಂತಹ ಗ್ರಾಫ್ ಅದನ್ನೆಲ್ಲ ನಾವು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಮುಂದೆ ನಾವು ಅಗೈ ಕರ್ವ್ ನೋಡ್ತೀವಿ, ಅದು ಅಷ್ಟೇ ಗ್ರಾಫ್ ಅಲ್ಲೇ ಮಾಡಬೇಕು. ಸೊ ಹಿಸ್ಟೋಗ್ರಾಮು ಅಷ್ಟೇ ಗ್ರಾಫ್ ಅಲ್ಲಿ ಮಾಡಬೇಕು. ದಿಸ್ ಫ್ರೀಕ್ವೆನ್ಸಿ ಪಾಲಿಗಾನ್ ಈಸ್ ಆಲ್ಸೋ ಇನ್ ಅ ಗ್ರಾಫ್ ಶೀಟ್ಸ್ ತಗೊಳ್ಳಿ, ಗ್ರಾಫ್ ಶೀಟ್ಸ್ ತಗೊಂಡು ಮಾಡಬೇಕು. ಓಕೆ, ಲೆಟ್ ಅಸ್ ಸಿ ದ ಸೊಲ್ಯೂಷನ್. ಗ್ರಾಫ್ ಶೀಟ್ ಅಲ್ಲಿ ಮೇಲ್ಗಡೆ ಹೆಡ್ಡಿಂಗ್ ಬರೀರಿ, ಗ್ರಾಫ್ ಶೋಯಿಂಗ್ ಹಿಸ್ಟೋಗ್ರಾಮ್ ಅಂಡ್ ಫ್ರೀಕ್ವೆನ್ಸಿ ಪಾಲಿಗಾನ್ of profits of shops. Illen scale ide, you have to write right hand side of the graph. Scale enu 2 cm is equal to 10 shops. Otherwise you can write 1 cm is equal to 5 shops. Okay, then 1 cm is equal to 50,000 rupees. Y axis enu number of shops ತಗೊಂಡಿದ್ವಿ. And x-axis is equal to profits in 1000 rupees. So 0 to ಇಲ್ಲಿ ನಾವು 0 to 50,000 1 centimeter 2 3 4 5 9 ನೆಕ್ಸ್ಟ್ ಏನೇನು ಬರುತ್ತೆ ಅದನ್ನ 1 centimeter ತಗೊಂಡಿದ್ವಿ. 0 to 50 1 centimeter ಅದು ಎಷ್ಟು ಬಂದಿದೆ? ಅಕಾರ್ಡಿಂಗ್ ಟು 0 to 50 ಪ್ರಾಬ್ಲಮ್ ಇಟ್ ಇಸ್ 12. ಸೊ ಇಲ್ಲೇನ್ ಮಾಡಿದ್ವಿ, ಇದು 1 centimeter. This is 5 is 1 centimeter. This is 2 centimeter. This is 15. This is 20. This is 25.
ಸೊ ಒಂದೊಂದು ಸೆಂಟಿಮೀಟರ್ಗೆ 5, 10, 15, 20, 25, 30 ಹಂಗೆ ಹಾಕೊಂಡು ಹೋಗೋಣ. ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟಿದೆ? 27 ಇದೆ. ಓಕೆ, 30 ತನಕ ಸಾಕಾಗುತ್ತೆ. ಫಸ್ಟ್ ಹಿಸ್ಟೋಗ್ರಾಮ್ ಏನು? 0 to 50 ಎಷ್ಟು? 12ಗೆ ನಾವು ಇಲ್ಲಿಂದ ಲೈನ್ ಹಾಕಿದ್ವಿ. ಆಮೇಲೆ ಅದೇ ಲೈನ್ ಮೇಲ್ ತಗೊಂಡ್ವಿ 18ಗೆ. 50 to 100 is 18 ಬರುತ್ತೆ. 100 to 150 is 27. 150 to 200 is 20. 200 to 250 is 17. 250 to 300 is what? 6. ಹೀಗೆ ನಾವು ಹಿಸ್ಟೋಗ್ರಾಮ್ ಫಸ್ಟ್ ಹಾಕೊಂಡ್ವಿ. ದೆನ್ ವಿ ಹ್ಯಾವ್ ಟು ಪ್ಲಾಟ್. ಸಿ ಹಿಯರ್, ಫ್ರಮ್ ಹಿಯರ್ ಟು ಹಿಯರ್ 1 centimeter. ನಾವು ಏನು ಸ್ಕೇಲ್ ತಗೊಂಡಿದ್ವಿ? 1 centimeter. ಯು ಹ್ಯಾವ್ ಟು ಮೇಕ್ ಅ ಪಾಯಿಂಟ್. ಇಲ್ಲಿಂದ ಇಲ್ಲಿ 0.5 centimeter. ಇಲ್ಲಿಂದ ಇಲ್ಲಿಗೆ 0.5 centimeterಗೆ ಒಂದು ಡಾಟ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿ ಅಗೇನ್ ಇಟ್ ಈಸ್ 1 centimeter. ಅಗೇನ್ 0.5ಗೆ ಇಲ್ಲಿ ಹಾಕೊಳ್ಳಿ. ಅಗೇನ್ ಇಲ್ಲಿಂದ ಇಲ್ಲಿ 1 centimeter ಇದೆ. ಅಗೇನ್ ಯು ಹ್ಯಾವ್ ಟು ಪುಟ್ ಅ ಪಾಯಿಂಟ್ ಹಿಯರ್. ಸ್ಕೇಲಲ್ಲೇ ಮಾಡಬೇಕಿದು, ಅದರ್ವೈಸ್ ಯು ವಿಲ್ ಗೆಟ್ ಅ ಡಿಫ್ರೆಂಟ್ ಏನದು ಪಾಯಿಂಟ್ಸ್. ಓಕೆ, ಗ್ರಾಫ್ ಇರೋದ್ರಿಂದ ಅಲ್ಲೇ 1 centimeterಗೆ ಯು ಕ್ಯಾನ್ ಮೇಕ್ ಔಟ್ ಚೆಕ್ಸ್ ತರ, ಒಂದು ಬಾಕ್ಸ್ ತರ ಬರುತ್ತೆ. ಆರಾಮ್ಸೆ ಯು ಕ್ಯಾನ್ ಮೇಕ್ ಔಟ್, ಬಟ್ ಸ್ಟಿಲ್ ಯೂಸ್ ದ ಸ್ಕೇಲ್ ಫಾರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಹಿಯರ್ ಆಲ್ಸೋ ಇಲ್ಲಿಂದ ಇಲ್ಲಿ ಮಿಡ್ ಪಾಯಿಂಟ್ ಇದು, ಇಲ್ಲಿಂದ ಇಲ್ಲಿ ಮಿಡ್ ಪಾಯಿಂಟ್, ಇಲ್ಲಿಂದ ಇಲ್ಲಿ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಹಾಕಿದ್ವಿ ಎಲ್ಲ 0.5ಗೆ. ಬಿಕಾಸ್ ವಾಟ್ ದ ಸ್ಕೇಲ್ ಇಸ್ 0 to 50, it is 1 centimeter ಇರೋದ್ರಿಂದ the histogram is 1 centimeter. So 0.5 is the middle point. And then from here one line direct ಆಗಿ ಹಿಂಗೆ ಬರುತ್ತೆ. So that touches the y axis. So ಇಲ್ಲಿ ಬರುತ್ತೆ. Then again use your scale to put a straight line. From here to here put one straight line. From here to here put one straight line. ಇಲ್ಲಿ ನೋಡಿ, ಇದು ಫಸ್ಟ್ ಈ ತರ ಇದೆ, ಆಮೇಲೆ ಹಿಂಗ್ ಮೇಲ್ ಹೋಗುತ್ತೆ, ಆಮೇಲೆ ಮತ್ತೆ ಕೆಳಗೆ ಬರುತ್ತೆ, ಮತ್ತೆ ಹಿಂಗ್ ಬರುತ್ತೆ. ಸಿ ದ ಲೈನ್ ಈಸ್ ವಾಟ್? ಇಟ್ ಈಸ್ ಅ ಸ್ಟ್ರೇಟ್ ಲೈನ್. ದರ್ ಈಸ್ ನೋ ಕರ್ವ್ ಲೈನ್. ಡೋಂಟ್ ಮೇಕ್ ಕರ್ವ್ ಲೈನ್. ಮತ್ತೆ ಇಲ್ಲಿಂದ ಮತ್ತೆ ಹಿಂಗೆ ಒಂದು ಸ್ಟ್ರೇಟ್ ಲೈನ್ ಹಾಕಿದೆ. ಸೊ ಇಟ್ ಹ್ಯಾಸ್ ಟಚ್ಡ್ ಹಿಯರ್. ನೋ ನೀಡ್ ಟು ಮೇಕ್ ಎನಿ ಶೇಡ್ಸ್ ಹಿಯರ್. ಇಫ್ ಯು ವಾಂಟ್ ಟು ಶೇಡ್ ಯು ಕ್ಯಾನ್ ಶೇಡ್, ಅದರ್ವೈಸ್ ನೋ ನೀಡ್ ಟು ಶೇಡ್. ಬೇಕಾಗಿಲ್ಲ, ಶೇಡ್ ಮಾಡೋದು ಬೇಕಾಗಿಲ್ಲ. ಇದು ಹಿಸ್ಟೋಗ್ರಾಮ್, ಇದು ಫ್ರೀಕ್ವೆನ್ಸಿ ಪಾಲಿಗಾನ್. ಸೊ ಇಷ್ಟು ನಾವು ಮಾಡಿದ್ರೆ ವಿ ಕ್ಯಾನ್ ಡ್ರಾ ಹಿಸ್ಟೋಗ್ರಾಮ್ ಆಸ್ ವೆಲ್ ಆಸ್ ಫ್ರೀಕ್ವೆನ್ಸಿ ಪಾಲಿಗಾನ್. ಓಕೆ, ಇಷ್ಟೇ. there is nothing else. Whatever the histogram we have learned earlier, ಅದಕ್ಕೇನೆ ಮಿಡ್ ಪಾಯಿಂಟ್ ತಗೊಂಡು ಸ್ಟ್ರೇಟ್ ಲೈನ್ ಹಾಕೋದಷ್ಟೆ. ಲೆಟ್ ಅಸ್ ಸಿ ಒನ್ ಮೋರ್ ಪ್ರಾಬ್ಲಮ್. ಇಲ್ಲೇನಾಗಿದೆ? with a different frequency. Let us see. Draw a histogram and show the frequency polygon for the following. Marks ide. See the class interval 40 to 50, 50 to 60, 60 to 70, 70 to 80. ಇಲ್ಲೇನಾಗಿದೆ? 80 to 90, 80 to 90 ಮತ್ತೆ 90 to 100 ಎರಡೂ ಸೇರಿ ಹಾಕ್ಬಿಟ್ಟಿದೆ. ಸೊ ಆಸ್ ವಿ ನೋ ದ ಈ ಥರ ಫ್ರೀಕ್ವೆನ್ಸಿ ಡಿಫ್ರೆಂಟ್ ಆಗಿದ್ರೆ 2 ಕ್ಲಾಸ್ ಇಂಟರ್ವಲ್ ಇದೆ. ಸೊ 8 divided by 2, ಡೈರೆಕ್ಟಾಗಿ 4 ಹಾಕೋಬಹುದು. ವಿ ನೋ ದ ಫಾರ್ಮುಲಾ. ಫ್ರೀಕ್ವೆನ್ಸಿ ಆಫ್ ದ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್, ದಟ್ ಈಸ್ ಫ್ರೀಕ್ವೆನ್ಸಿ ಆಫ್ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಎಷ್ಟು? 80 ಮತ್ತೆ 100, ದಟ್ ಈಸ್ 20. frequency, this is frequency. Okay, this is frequency. Frequency of the highest class interval is 8 into width of the lowest class interval. Lowest class interval is to 40 to 50, that is 10. Width of the highest class interval, width is 20. So here is 8 into 20. Width of the lowest class interval is 10 actually. It is 10. So ಇಲ್ಲಿ ಇದು 0 ಹೋಯಿತು. So 4 is a point, is the point of adjusted class interval frequency. Okay, let us see how to solve this.
ನಾವು ಹಿಸ್ಟೋಗ್ರಾಮ್ ಮಾಡ್ಬೇಕಾದ್ರೆ ಇದನ್ನ 4ಗೆ ಚೇಂಜ್ ಮಾಡ್ಕೋತೀವಿ ಅಲ್ಲ. ಓಕೆ, ಗ್ರಾಫ್ ಶೋಯಿಂಗ್ ಹಿಸ್ಟೋಗ್ರಾಮ್ frequency polygon marks scored by the students. Left hand side y axis is number of students, x axis is marks. Scale right here, scale 1 centimeter is equal to 5 students. If you have a big graph, you can use 2 students or 1 student according to ಎಷ್ಟು ದೊಡ್ಡ ಗ್ರಾಫ್ ಇದೆ, ನೀವು ಎಷ್ಟು ದೊಡ್ಡದು ಗ್ರಾಫ್ ಮಾಡಬೇಕು ಅಂದ್ಕೊಂಡಿದ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ವಾಟ್ ನಂಬರ್ ಆಫ್ ಸ್ಟೂಡೆಂಟ್, ಇದು ವೈ ಆಕ್ಸಿಸಲ್ಲಿ. ಓಕೆ, ಎಕ್ಸ್ ಆಕ್ಸಿಸಲ್ಲಿ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಾರ್ಕ್ಸ್ ಆಯ್ತಾ. ಸೊ ಎಕ್ಸ್ ಆಕ್ಸಿಸ್ ಯಾವುದು, ವೈ ಆಕ್ಸಿಸ್ ಯಾವುದು ಅಂತ ಮೆನ್ಷನ್ ಮಾಡಿದ್ವಿ. And here we have started doing the polygon. See, ಇಲ್ಲಿ ಯಾಕೆ ಹಿಂಗೆ ಹಾಕಿದ್ದಾರೆ, they have given like this ಅಲ್ಲ. ಯಾಕೆ ಅಂತಂದ್ರೆ 0 ಇಂದ 40 ನಾವಿಲ್ಲಿ ಏನು ಹೇಳಿದ್ವಿ, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಾರ್ಕ್ಸ್. ನಾವಿಲ್ಲಿ ಗ್ರಾಫಲ್ಲಿ 1 ಸೆಂಟಿಮೀಟರ್ ಬಿಟ್ರೆ this will become 0 to 10 ಆಗ್ಬಿಡುತ್ತೆ. If we write like this, that means we have skip those 30 marks. ಡೈರೆಕ್ಟ್ ಆಗಿ ನಾವು ಯಾವ ಮಾರ್ಕ್ಸ್ ತಗೋಬೇಕು ಅಲ್ಲಿಂದ ಬರ್ತೀವಿ. ಓಕೆ, ಇಫ್ ಯು ರೈಟ್ ಲೈಕ್ ದಿಸ್, ವಿ ಆರ್ ಸ್ಕಿಪ್ಪಿಂಗ್ ಸಮ್ ಆಫ್ ದ ಮಾರ್ಕ್ಸ್ ಹಿಯರ್ ಅಂಡ್ ವಿ ಆರ್ ಡೈರೆಕ್ಟ್ಲಿ ಕಮಿಂಗ್ ಟು ದ ಪ್ರಾಬ್ಲಮ್. 40 to 50 ಇದೆ, ಅಲ್ಲಿಗೆ ಡೈರೆಕ್ಟ್ ಆಗಿ ಬಂದ್ಬಿಡ್ತೀವಿ. ಇಫ್ ಇಟ್ ಈಸ್ 0 to 10 ಇದ್ರೆ ಈ ತರ ಬರೆಯೋದು ಬೇಕಿಲ್ಲ, ಡೈರೆಕ್ಟ್ ಆಗಿ 0 to 10 ಇಲ್ಲಿಂದಾನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು. ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ನಾವು 0 to 50, ಬಿಕಾಸ್ ಇಟ್ ಈಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 50,000. ಹಾಗಾಗಿ ಇಲ್ಲಿ ಡೈರೆಕ್ಟ್ ಆಗಿ 0 to 50,000 ಬಂದ್ಬಿಟ್ವಿ. ಬಟ್ ಹಿಯರ್ ವಿ ಹ್ಯಾವ್ ಮೇಡ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಾರ್ಕ್ಸ್. ಇಫ್ ಇಟ್ ಈಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮಾರ್ಕ್ಸ್, ಅದರ್ವೈಸ್ ನೀವೇನ್ ಮಾಡಬೇಕು ಅಂದ್ರೆ ದಟ್ ಯು ಹ್ಯಾವ್ ಟು ಲೀವ್ 0, 10, 20, 30, 40. afterwards you have to start again 50. ಆಮೇಲೆ ಇಲ್ಲಿಂದ ನೀವು ಪಾಲಿಗಾನ್ ಹಾಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಯು ಕ್ಯಾನ್ ಡೂ ದಟ್. ಅದರ್ವೈಸ್ ನೀವು ಡೈರೆಕ್ಟ್ ಆಗಿ ಈ ತರ ಈ ಪ್ರಾಬ್ಲಮ್ ತೋರಿಸಿದ್ರೆ ಮಾಡಬೇಕು ಅಂದ್ರೆ ಇಫ್ ಯು ರೈಟ್ ಲೈಕ್ ದಿಸ್, ಅವಾಗ ಏನಾಗುತ್ತೆ, ಇನ್ ಬಿಟ್ವೀನ್ ವಿ ಆರ್ ಸ್ಕಿಪ್ಪಿಂಗ್ ಇಟ್ and we are coming directly according to the problem. Okay, then afterwards we are starting with the histogram. Start madana. 40 to 50 5, 40 to 50 is 5, 50 to 60 is 12, this is 5, this is 12, 60 to 70 is 20, this is 20, 70 to 80 is 13. See here, 80 to 100 ಏನಿತ್ತು, ನಾವು ಫಾರ್ಮುಲಾ ಹಾಕಿ we have changed the frequency to 4 ಅಲ್ಲ. we have changed the frequency to 4 instead of 8. it is 4 because the width is different. See, 8 into 10 divided by 20, it is 4. So 80 to 100 is 4. This is 4. Okay, as we know, we have to take a midpoint of these two. Midpoint, illinda illu 1 centimeter, illinda 1 centimeter. See here, 80 to 90, this one, 90 to 100. There is a width is 20. ಆ 20ಗೆ ಮಿಡ್ ಪಾಯಿಂಟ್ ಏನಾಗುತ್ತೆ ಅದನ್ನ ಚೆಕ್ ಮಾಡ್ಕೋಬೇಕು. ದಟ್ಸ್ ವೈ ಐ ಸೆಡ್ ಯೂಸ್ ಯುವರ್ ಸ್ಕೇಲ್ ಟು ಪ್ಲಾಟ್ ದ ಮಿಡ್ ಪಾಯಿಂಟ್. ಯು ಹ್ಯಾವ್ ಟು ಯೂಸ್ ದ ಸ್ಕೇಲ್ ಫಾರ್ ಪ್ಲಾಟಿಂಗ್ ದ ಮಿಡ್ ಪಾಯಿಂಟ್. ಇದು ಮಿಡ್ ಪಾಯಿಂಟ್, ಇದು ಮಿಡ್ ಪಾಯಿಂಟ್, ಎಲ್ಲದು ಮಿಡ್ ಪಾಯಿಂಟ್ ತಗೊಂಡು ಒಂದು ಲೈನ್ ಹಾಕೋಬೇಕು. ಸಿ, ದಿಸ್ ಲೈನ್ ಹ್ಯಾಸ್ ಕಮ್ ಡೌನ್ ಹಿಯರ್ ಆ್ಯಂಡ್ ವಿ ಆರ್ ಜಾಯ್ನಿಂಗ್ ಬೈ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಯೂಸ್ ಯುವರ್ ಸ್ಕೇಲ್ ಟು ಡ್ರಾ ದ straight line from here to here, from here to here. This is what histogram, this is frequency polygon. Hope you understood. Thank you.